ಕೃಷಿ ಹೊಂಡವಿರುವ ರೈತರಿಗೆ ಮೀನು ಮರಿಗಳ ವಿತರಣೆ. ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮೀನುಗಾರಿಕೆ ಇಲಾಖೆ ಸಹಯೋಗದಲ್ಲಿ ಮಂಗಳವಾರ ಸಾಯಂಕಾಲ ನಡೆದ ಉಚಿತ ಮೀನು ಮರಿ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರು ಫಲಾನುಭವಿ ರೈತರಿಗೆ ಮೀನು ಮರಿಗಳ ವಿತರಣೆ ಮಾಡಿದರು. ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಶಿವಣ್ಣ ಅವರು ಮಾತನಾಡಿ, 2025-26 ಜಿಲ್ಲಾ ಪಂಚಾಯಿತಿ ಯೋಜನೆಯಂತೆ ಕನಿಷ್ಠ 5 ರಿಂದ 6 ಅಡಿ ಆಳವಿರುವ ಕೃಷಿ ಹೊಂಡಗಳಿಗೆ ಮೀನು ಮರಿಗಳ ವಿತರಣೆ ಮಾಡಿದ್ದಲ್ಲಿ ರೈತರಿಗೆ ಜಮೀನು ಕೃಷಿಯ ಜೊತೆಗೆ ಕೃಷಿ ಇಲಾಖೆ ಪ್ರಕಾರ ಒಟ್ಟು 156 ಕೃಷಿ ಹೊಂಡದಂತಹ ಕೆರೆಗಳಿವೆ ಮಾಹಿತಿ ಇದ್ದು, ಇಂದು ಸಾಂಕೇತಿಕವಾಗಿ ಮೊದಲದಾಗಿ ಶಾಸಕರಿಂದ 15 ಜನ ರೈತರಿಗೆ ತಲಾ 500 ಗೆಂಡೆ ಮೀನು ಮರಿಗಳ ಕಿಟ್ ವಿತರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನುಳಿದ ಪಹಣಿ ಮತ್ತು ಸ್ವಂತ ಜಮೀನಿನಲ್ಲಿ ಕೃಷಿ ಹೊಂಡಗಳಿರುವ ರೈತರಿಗೆ ಸೂಕ್ತ ಮಾಹಿತಿ ನೀಡಿ ವಿತರಿಸಲಾಗುವುದು. ದೇಶವಿಷ್ಟೇ ಮೀನು ಒಂದು ಉತ್ತಮ ಪೌಷ್ಟಿಕ ಆಹಾರವಾಗಿದ್ದು, ಧಾನ್ಯಗಳ ಜೊತೆಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಪೌಷ್ಟಿಕವಾದ ಮೀನು ಮಾಂಸ ದೊರೆಯಲ್ಲ ಎಂಬುದಾಗಿದೆ. ಬಳ್ಳಾರಿಯು ರಾಜ್ಯದಲ್ಲಿ ಅತಿ ಹೆಚ್ಚು ಮೀನು ಉತ್ಪನ್ನ ಮಾಡುವ ಜಿಲ್ಲೆಯಾಗಿದ್ದು, ತಾಲೂಕಿನಲ್ಲಿ ತುಂಗಭದ್ರಾ ನದಿಯು 60 ಕಿಲೋಮೀಟರ್ ಭಾಗದಲ್ಲಿ ಹರಿಯುತ್ತಿದೆ. ಇನ್ನು ವೇದಾವತಿ ನದಿಯೂ ಹರಿಯುತ್ತಿದೆ. ಗುಂಡಿಗನೂರು ಮತ್ತು ಮಾಳಾಪುರ ಕೆರೆಗಳು ಹಾಗೂ 170 ಖಾಸಗಿ ರೈತರ ಕೆರೆಗಳು ಸೇರಿ 145 ಹೆಕ್ಟೇರ್ ಮೀನುಗಾರಿಕೆ ಪ್ರದೇಶವಿದೆ. ಎಲ್ಲ ರೈತರು ಮೀನುಗಾರಿಕೆ ಸದುಪಯೋಗ ಪಡೆಯಬೇಕು ಎಂದರು. 25-26ನೇ ಸಾಲಿಗೆ ಜಿಲ್ಲಾ ಪಂಚಾಯತ್ ಯೋಜನೆಯಾಗಿ ತಾಲೂಕಿನಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಹೊಂಡಗಳಿಗೆ ಉಚಿತವಾಗಿ ಪ್ರತಿ ಹೊಂಡಕ್ಕೆ ಪ್ರತಿ ರೈತರಿಗೆ ಯಾರಿಗೆ ಸ್ವಂತ ಭೂಮಿ ಇರುತ್ತಲ್ಲ ಅವರಿಗೆ ಪಾಣಿ ಇರಬೇಕು, ಕೃಷಿ ಹೊಂಡ ಇರಬೇಕು ಅಂತವರಿಗೆ 500 ಉಚಿತ ಮರಿಗಳನ್ನು ಬಿಟ್ಟು ಇರ್ತಕ್ಕಂಥದ್ದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಉದ್ದೇಶ ಏನಂತಂದರೆ, ರೈತರಿಗೆ ಅವ್ರಿಗೆ ಮೀನಿನ ಬಗ್ಗೆ ಅರಿವಿರೋದಿಲ್ಲ. ಆ ಮೀನನ್ನು ಆ ಕೆರೆಯಲ್ಲಿ ಬಿಟ್ಟ ನಂತರ ಎಲ್ಲಿ ಕನಿಷ್ಠ 6 ರಿಂದ 5 ಅಡಿ ನೀರು ಇರ್ತವೋ 5 ರಿಂದ 6 ತಿಂಗಳು ನೀರಿರ್ತಕ್ಕಂಥ ಕೆರೆಗಳಲ್ಲಿ ಮೀನು ಮರಿ ಬಿಟ್ಟು ಒಂದು 6-7 ತಿಂಗಳು ಬೆಳೆಸಿದ ನಂತರ ಆ ಮೀನುಗಳು ಬೆಳೆದ ನಂತರ ಯಾಕಂದರೆ ರೈತರು ಆರ್ಥಿಕವಾಗಿ ಮೇಲೆ ಬರ್ತಾರೆ. ಜೊತೆಗೆ ಮೀನು ತಿನ್ನೋದ್ರಿಂದ ಮನುಷ್ಯನಿಗೆ ಆರೋಗ್ಯ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಬರ್ತವೆ. ಇತ್ತೀಚಿನ ತಮಗೆಲ್ಲ ಗೊತ್ತಿರುತ್ತೆ, ಪೋಷಕಾಂಶ ಕೊರತೆಗಳಿಂದ ಮನುಷ್ಯರು ಸಾಕಷ್ಟು ರೋಗ ತುತ್ತಾಗ್ತಾರೆ. ಮೀನು ಎಲ್ಲ ರೋಗಕ್ಕೆ ಸರ್ವ ರೋಗಕ್ಕೆ ಮದ್ದು. ಹೆಚ್ಚಿನ ಮೀನು ತಿನ್ನಬೇಕು. ರೈತರಿಗೆ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ಆಯುಷು ವೃದ್ಧಿ ಆಗ್ಬೇಕಂದ್ರೆ ನಾವೇನು ಹೇಳ್ಕೊಂತಂದರೆ, ಹಿಂದಕ್ಕೆ ಆ್ಯಪಲ್ ಯಾಪಲ್ ತಿನ್ನು ಅಂತ ಹೇಳ್ತೀವಿ. ಈಗ ನಮ್ಮ ಮನುಷ್ಯ ಆರೋಗ್ಯವಾಗಿ ಇರಬೇಕಂತಂದರೆ ಮೀನು ತಿನ್ನಿರಿ, ಹೆಚ್ಚಾಗಿ ಮೀನು ತಿನ್ನಿರಿ. ಹೆಚ್ಚಿನ ಜೀವ ಅವ್ರು ಏನಂತಾರೆ, ಅವರು ಆಯುಷನ್ನು ವೃದ್ಧಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಏನಂತಂದರೆ, ಸರ್ಕಾರ ಪೌಷ್ಟಿಕ ಆಹಾರ ಬೇಕು ಜನರಿಗೆ, ರೈತರಿಗೆ ಪೌಷ್ಟಿಕಾಂಶ ಬೇಕನ್ನೋ ದೃಷ್ಟಿಯಿಂದ ಪೌಷ್ಟಿಕಾಂಶಗಳ ಕೊರತೆ ನೀಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 156 ಕೆರೆ ಇದ್ದಾವೆ ಅಥವಾ ಕೃಷಿ ಇಲಾಖೆ ಮಾಹಿತಿ ಪ್ರಕಾರ. ಪ್ರಸ್ತುತ ಈ ದಿನ ನಾವು ಸಾಂಕೇತಿಕವಾಗಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ 15 ಜನಕ್ಕೆ ಸಾಂಕೇತಿಕವಾಗಿ ಉಚಿತ ಮೀನು ಮರಿಗಳು ವಿತರಣೆ ಮಾಡ್ತಾಯಿದ್ದೀವಿ. ಇವತ್ತು ಒಂದು ಸಾಮಾನ್ಯ ಗೆಣ್ಣೆನ ಮೀನು ಒಂದೇ ವೆರೈಟಿನೇ, ಅದು ನೆಲದಲ್ಲಿರ್ತಕ್ಕಂಥ ಮೀನು. ಸೊ ಅದಕ್ಕೇನಂದರೆ ಹೆಚ್ಚು ಫೀಡ್ ಹಾಕಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಬೆಳೀತದೆ. ನೆಲದಲ್ಲಿರ್ತಕ್ಕಂಥ ಏನಾದರೂ ಗೊಬ್ಬರ ಆಹಾರ ತಿಂದು ತಳಮಟ್ಟದಿರ್ತಕ್ಕಂಥ ಆಹಾರದಿಂದ ಮೀನು ಬೆಳೀತದೆ. ಒಳ್ಳೆ ರುಚಿಕರ ಮೀನು. ಇದು ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕ ಕಾರ್ಯಕ್ರಮ ಇದು. ಒಟ್ಟು 156 ಜನ ಇದ್ದಾರೆ. ಅದು ಇವತ್ತು ಸಾಂಕೇತಿಕವಾಗಿ ಸನ್ಮಾನ್ಯ ಶಾಸಕ ಕಡೆಯಿಂದ 15 ಜನಕ್ಕೆ ಮಾತ್ರ ಕೊಡ್ತಾರೆ. ಮುಂದಿನ ದಿನದಲ್ಲಿ ಅವರೆಲ್ಲರೂ ಬಂದರೂ ಉಚಿತವಾಗಿ ಮೀನು ಹೊಡ್ತಾರೆ. ತಾವು ಕೂಡ ಎಲ್ಲರೂ ಕೂಡ ಇದು ಪ್ರಚಾರ ಆಗಬೇಕು. ಹೆಚ್ಚು ಮೀನು ಬೆಳೆಸಬೇಕು. ಈಗ ಜಿಲ್ಲೆಯಲ್ಲಿ ಏನಂತಂದರೆ ಈಗ ನಾವು ಭತ್ತ ಕಣಜ ಅಂತೀವಿ, ಆದರೆ ನಾವು ಹೇಳ್ತಂದ್ರೆ ಮೀನಿನ ಕಣಜ ಅಂತ ಕರಿತೀವಿ. ಈಗ ರಾಜ್ಯದಲ್ಲಿ ಹೆಚ್ಚಾಗಿ ಮೀನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಅಂದರೆ ಬಳ್ಳಾರಿ. ಬಟ್ ಅಂದರೆ ಅವು ದೊಡ್ಡ ರೈತರು ಬೆಳೀತಾರೆ. ಅದು ಎಷ್ಟೋ ಜನ ರೈತರಿಗೆ ಅವ್ರಿಗೆ ಐಡಿಯಾನೇ ಇರೋದಿಲ್ಲ. ಅವ್ರಿಗೆ ಮೀನುಗಾರಿಕೆ ಇಲ್ಲೇ ಇರೋದು ಮೀನಿದಾವಂತೂ ಗೊತ್ತಿರಲ್ಲ. ಸೊ ಅಂಥ ರೈತರಿಗೆ ನಾವೇನಂದರೆ ಹೆಚ್ಚಿನ ಮಾಹಿತಿ ಕೊಟ್ಟು ಅವರಿಗೆ ಹೆಚ್ಚಾಗಿ ಮೀನು ಬೆಳೆಸಲಿ, ಆರ್ಥಿಕ ಅಭಿವೃದ್ಧಿ ಆಗಲಿ, ಆರೋಗ್ಯನೂ ಚೆನ್ನಾಗಿರೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ಎಸ್ ದಂಡಪ್ಪನವರ್, ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಕುಮಾರಿ ಭಾವನಾ, ನಗರಸಭೆ ಸದಸ್ಯ ಎಚ್ ಗಣೇಶ್ ಸೇರಿದಂತೆ ಇನ್ನಿತರ ಮುಖಂಡರು, ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.